ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಯಾವುದೇ ಚಾಟ್ ಮಸಾಲವನ್ನು ಬಳಸದೆ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ. ಪಾನಿಪುರಿಯನ್ನು ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಇಂಚು ಆಗುವಷ್ಟು ಶುಂಠಿ, 2 ಹಸಿಮೆಣಸು, ಜಾಸ್ತಿ ಹಾಕೊಂಡ್ರೆ ಖಾರ ಆಗ್ತದೆ ಹಾಗಾಗಿ 2 ಸಾಕು. ಹಾಗೆಯೇ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿಕೊಳ್ಬೇಕು. ಈಗ ಇದಕ್ಕೆ ನೀರು ಹಾಕದೆ ಹಾಗೆಯೇ ಗ್ರೈಂಡ್ ಮಾಡಿಕೊಳ್ಳಬೇಕು. ಇದು ಈಗ ತರಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ರುಬ್ಬಿಕೊಳ್ಬೇಕು. ಇದೀಗ ನೈಸಾಗಿ ಗ್ರೈಂಡ್ ಆಗಿದೆ, ಇಷ್ಟೇ ಗ್ರೈಂಡ್ ಆದರೆ ಸಾಕು. ಈಗ ರುಬ್ಬಿಕೊಂಡ ಮಸಾಲವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತೇನೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಸೇರಿಸಿಕೊಳ್ತೇನೆ. 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿಕೊಳ್ಬೇಕು. ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿಕೊಳ್ತೇನೆ. ನೋಡ್ಕೊಂಡು ಹಾಕ್ಕೊಳ್ಬೇಕು, ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೇವೆ ಹಾಗಾಗಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ರುಚಿ ನೋಡ್ಕೊಳ್ಳಿ, ಏನಾದರೂ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳಿ. ಈಗ ಪಾನಿ ರೆಡಿ ಆಯಿತು. ಈಗ ಆಲೂ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬೇಯಿಸಿದ 2 ದೊಡ್ಡ ಆಲೂಗಡ್ಡೆಯನ್ನು ತೆಗೆದುಕೊಳ್ತೇನೆ. ಇದನ್ನು ಈಗ ಚೆನ್ನಾಗಿ ಹುಡಿ ಮಾಡಿಕೊಳ್ಬೇಕು. ಆಲೂಗಡ್ಡೆಯನ್ನು ತೊಳೆದು 2 ಕಟ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು, ಆಮೇಲೆ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ. ಇದನ್ನು ಹುಡಿ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತೇನೆ. ನಾನು ಬೇಯಿಸಿಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡಿದ್ದೇನೆ ಹಾಗಾಗಿ ಸ್ವಲ್ಪ ಹಾಕಿಕೊಳ್ತೇನೆ. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1/4 ಕಪ್ ಬೇಯಿಸಿದ ಬಟಾಣಿಯನ್ನು ಸೇರಿಸಿಕೊಳ್ತೇನೆ. ಇದನ್ನು ಆಲೂಗಡ್ಡೆ ಜೊತೆಗೆ ಬೇಯಿಸಿಕೊಂಡಿದ್ದೇನೆ, ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕಂತ ಇಲ್ಲ, ಒಟ್ಟಿಗೆ ಬೇಯಿಸ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ 1 ಈರುಳ್ಳಿಯನ್ನು ಸೇರಿಸಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಪೂರಿಯನ್ನು ಸೇರಿಸಿಕೊಳ್ಬೇಕು. ನಾನು ಇಲ್ಲಿ ರೆಡಿಮೇಡ್ ಪೂರಿಯನ್ನು ಬಳಸ್ತಾ ಇದ್ದೇನೆ. ರೆಡಿಮೇಡ್ ಪೂರಿ ಮಾರ್ಕೆಟಲ್ಲಿ ಸಿಗ್ತದೆ. ಪೂರಿಯನ್ನು ಎಣ್ಣೆಗೆ ಹಾಕಿದ ನಂತರ ಸೌಟ್ನಿಂದ ಆಡಿಸ್ಬೇಕು, ಆವಾಗ ದೊಡ್ಡದಾಗ್ತದೆ, ಇಲ್ಲಾಂದರೆ ಜಾಸ್ತಿ ದೊಡ್ಡದಾಗೋದಿಲ್ಲ, ಅದು ಚಿಕ್ಕದಾಗ್ತದೆ. ಇದೇ ಥರ ಪೂರಿ ರೆಡಿ ಮಾಡಿಕೊಂಡ್ರೆ ಆಯಿತು. ಈಗ ಪಾನಿಪೂರಿ ರೆಡಿ ಆಯಿತು. ಸುಲಭವಾಗಿ ಮಾಡ್ಬೋದು, ನೀವು ಕೂಡ ಟ್ರೈ ಮಾಡಿ. ತುಂಬ ಸುಲಭ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಪಾನಿಪೂರಿ ಹೇಗೆ ಆಗಿದೆ ಅಂತ ನೋಡೋಣ. ಈಗ ಒಂದು ಪೂರಿಯನ್ನು ತೆಗೆದುಕೊಂಡು ಮೇಲಿಂದ ಈ ಥರ ಒಡೆದುಕೊಂಡು ಅದಕ್ಕೆ ಆಲೂ ಮಸಾಲವನ್ನು ಹಾಕಿಕೊಳ್ಬೇಕು. ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸಹ ಸೇರಿಸಿಕೊಳ್ಬೇಕು. ಈಗ ಇದಕ್ಕೆ ಪಾನಿಯನ್ನು ಹಾಕಿಕೊಳ್ಬೇಕು. ಪಾನಿಯನ್ನು ಹಾಕಿಕೊಳ್ಳುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.